ಹೆಲೋ ನಮಸ್ತೆ, ವೆಲ್ಕಮ್ ಟು ಮೈ ಮಸ್ತ್ ವೀಕೆಂಡ್ ಚಾನಲಲ್ಲಿ. ಇವತ್ತು 4 ಗಂಟೆಗೆ ನಾನು 3 ಗಂಟೆಗೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ನಾನು. ಬಟ್ 4 ಗಂಟೆಗೆ ನನಗೆ ಕ್ಲೈಂಟ್ ಬಂದರು. ಇವರು ನನ್ನ ಶ್ರೀಲಂಕನ್ ಕ್ಲೈಂಟ್. ಇವರು ಕೂಡ ನನ್ನ ಫ್ರೆಂಡೇ. ಕ್ಲೈಂಟ್ ಅಂತ ಹೇಳೋಕ್ಕಿಂತ ಫ್ರೆಂಡ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಗಿ ನನಗೆ ಕ್ಲೈಂಟ್ಸ್ ಬರುವಂಥವ್ರು ಎಲ್ಲರೂ ನನ್ನ ಫ್ರೆಂಡ್ಸ್ ಆಗಿರ್ತಾರೆ. ಎಲ್ಲರೂ ನನಗೆ ಪರಿಚಯನೇ ಇರ್ತಾರೆ. ಅವರಿಗೆ ಐಬ್ರೋಸ್ ಮಾಡಲಿಕ್ಕಿತ್ತು, ಹೇರ್ ಕಲರ್ ಹಾಕಲಿಕ್ಕಿತ್ತು. ಅವ್ರ ಜೊತೆ ಸಂದೀಪ್ ಅವ್ರು ಕೆಲಸ ಬಿಟ್ಟು ಮನೆಗೆ ಬಂದರು. ಅವರಿಗೆ ಟೀ ಮಾಡ್ಕೊಡೋಕ್ಕೆ, ವೀಕೆಂಡ್ ಎಂಜಾಯ್ ಮಾಡಲಿಕ್ಕೆ ಟೀ ಮಾಡ್ಕೊಡೋಕ್ಕೆ ನನ್ನ ಹತ್ರ ಟೈಮ್ ಇರಲಿಲ್ಲ. ಅವರೇ ಟೀ ಮಾಡಿಕೊಂಡ್ರು. ಕಸ್ಟಮರಿಗೆ ಪೆಡಿಕ್ಯೂರ್ ಕೂಡ ಇತ್ತು. ನಾನು ಪೆಡಿಕ್ಯೂರ್ ಎಲ್ಲ ರೆಡಿ ಮಾಡಿಕೊಂಡು ಪೆಡಿಕ್ಯೂರ್ ಸ್ಟಾರ್ಟ್ ಮಾಡಿದೆ. ಪೆಡಿಕ್ಯೂರ್ ಅಂತ ಹೇಳಿದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ವಾರ ಇಡೀ ಕೆಲಸ ಮಾಡ್ತೀವಿ. ಲೇಡೀಸ್ ಅಂತ ಹೇಳಿದ್ರೆ ಲೇಡೀಸ್ ಆ್ಯಕ್ಚುಲಿ ಹೊರಗಡೆ ಹೋಗಿನೂ ಕೆಲಸ ಮಾಡ್ತೀವಿ, ಮನೆಗೆ ಬಂದು ಕೆಲಸ ಮಾಡ್ತೀವಿ. ಎಷ್ಟು ನಮಗೆ ಟಯರ್ಡ್ ಆಗ್ತದೆ ಫೀಟ್ ಅಂತ ಹೇಳಿದರೆ ತುಂಬ ಟಯರ್ಡ್ ಆಗ್ತದೆ. ಸೊ ಹಾಗಿರಬೇಕಾದ್ರೆ ನಾವು ನಮ್ಮ ಲೆಗ್ಸಿಗೆ ನಾವೇನು ಅದಕ್ಕೆ ಸ್ವಲ್ಪ ಪ್ಯಾಂಪರ್ ಮಾಡಲಿಕ್ಕಾಗ್ತದೆ, ನಾವು ಸ್ವಲ್ಪ ಅದಕ್ಕೆ ಪ್ಯಾಂಪರ್ ಮಾಡಬೇಕಾಗ್ತದೆ ನಮ್ಮ ಲೆಗ್ಸಿಗೆ. ಪೆಡಿಕ್ಯೂರ್ ಎಲ್ಲ ಆಯಿತು. ಈ ಥರ ಚೆನ್ನಾಗೊಂದು ಫೈನಲ್ ಲುಕ್ಕು ಇದು. ಅವ್ರಿಗೆ ನೇಲ್ ಪಾಲಿಶ್ ಎಲ್ಲ ಹಾಕಿ ಚೆನ್ನಾಗಿ ಕಾಣ್ತಾ ಇತ್ತು. ಅವರಿಗೂ ಕೂಡ ತುಂಬ ಸ್ಯಾಟಿಸ್ಫೈಡ್ ಆಯಿತು. ಅವರಿಗೆ ತುಂಬ ಕಾಲು ನೋವಿತ್ತು, ತುಂಬ ಅಂದರೆ ತುಂಬ ಕಾಲು ನೋವಿತ್ತು. ಅವ್ರಿಗೆ ಮುಗಿಸಿದ ತಕ್ಷಣವೇ ಇನ್ನೊಬ್ಬರು ನನಗೆ ನನ್ನ ಕ್ಲೈಂಟ್ ಬಂದರು. ಅವರಿಗೆ ಐಬ್ರೋಸ್ ಇತ್ತು. ಅವ್ರಿಗೆ ಮುಗಿಸ್ತಿದ್ದ ಹಾಗೆ ಇನ್ನೊಬ್ಬರು ಕೂಡ ಕಸ್ಟಮರ್ ಬಂದರು. ಅವ್ರಿಗೆ ಫುಲ್ ಫೇಸ್ ಥ್ರೆಡ್ಡಿಂಗ್ ಇತ್ತು. ಅವ್ರದ್ದು ಮನೆಗೆ ಹೋಗಬೇಕು. ಅಡುಗೆ ಮನೇಲಿ ಡ್ಯೂಟಿ ಸ್ಟಾರ್ಟ್ ಆಗ್ತದೆ ನನಗೆ. ಫ್ರೈಡೇ ಆಲ್ಮೋಸ್ಟ್ ನಾನು ಅಡುಗೆನ ಫಿನಿಷ್ ಮಾಡಿಬಿಡ್ತೀನಿ. ಸ್ಯಾಟರ್ಡೆಗೆ ಯಾವುದೂ ಇಟ್ಕೊಳ್ಳಲ್ಲ, ಯಾಕಂತ ಹೇಳಿದ್ರೆ ನನಗೂ ವೀಕೆಂಡ್ ಬೇಕು. ಅಡುಗೆ ಏನು ಸ್ಪೆಷಲ್ ಮಾಡಿದೆ ಅಂತ ಹೇಳಿದ್ರೆ ಇವತ್ತಿನ ಆಯಿತು. ಕಸ್ಟಮರ್ ಎಲ್ಲ ಫಿನಿಷ್ ಆಯಿತು, ಮನೆಯೆಲ್ಲ ಕ್ಲೀನ್ ಆಯಿತು, ಕಿಚನ್ ಡ್ಯೂಟಿ ಸ್ಟಾರ್ಟ್ ಆಯಿತು. ಇವತ್ತು ಪಾಯಸ ಮಾಡಿದ್ದೆ ನಾನು. ಸ್ಪೆಷಲ್ ಅಂತ ಹೇಳಿ ಪಾಯಸ ಮಾಡಿದ್ದೆ. ಆಫ್ಟರ್ ಲಾಂಗ್ ಟೈಮ್ ನಾನು ಪಾಯಸ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಪಾಯಸ, ತುಂಬ ಎಮ್ಮಿ ಆಗಿತ್ತು. ನಿಮಗೆ ಪಾಯಸದ ರೆಸಿಪಿ ಬೇಕಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಇವತ್ತು ಚಿಕನ್ ಮಾಡಿದ್ದೆ, ಚಿಕನ್ ಕರಿ ಮತ್ತು ಪೋರ್ಕ್ ಕೂರ್ಗ್ ಸ್ಟೈಲಲ್ಲಿ ಮಾಡಿದ್ದೆ, ಮತ್ತು ಗೀ ರೈಸ್ ಮಾಡಿದ್ದೆ, ಅವಕಾಡೋ ಸಲಾಡ್ ಕೂಡ ಮಾಡಿದ್ದೆ. ಮತ್ತೇನಂತ ಹೇಳಿದರೆ ಆಯಿತು. ಇವತ್ತು ಫ್ರೈಡೇ ಹಾಫ್ ಡೇ, ನಾಳೆ ಫುಲ್ ಡೇಯಲ್ಲಿ ನಾನು ಎಂಜಾಯ್ ಮಾಡ್ತೀನಿ ವೀಕೆಂಡ್ನ. ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು ನಿಮ್ಮ ಜೊತೆ ಚೆನ್ನಾಗಿರೋ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ. ನೀವು ನನ್ನ ವೀಡಿಯೋ ನಾಳೆಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ನಾವು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಾಳೆ ಸ್ಯಾಟರ್ಡೆ ವೀಡಿಯೋದಲ್ಲಿ ಕಾಯ್ತಾಯಿರಿ ನನ್ನ ವೀಡಿಯೋಕ್ಕೋಸ್ಕರ. ಓಕೆ, ಟಾಟಾ, ಬಾಯ್ ಬಾಯ್. ನಾನು ನಿಮ್ಮ ಸವಿತಾ. ಮಸ್ತ್ ವೀಕೆಂಡಲ್ಲಿ ಬಾಯ್ ಬಾಯ್.